ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ನಮ್ಮ ತಂಡ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ಈ ಮನವಿಗೆ ಕಾರಣ ಏನು ಅಂದರೆ, ಒಂದು ಕುಟುಂಬಕ್ಕೆ ಆದಂಥ ಅವಮಾನ ಅನ್ನೋದಕ್ಕಿಂತಲೂ ಇಡೀ ನಮ್ಮ ರಾಜ್ಯದ ಸಮಸ್ತ ಜನತೆಗಾದಂಥ ಅವಮಾನ ಅಂತ ನಾವು ಇದನ್ನು ಪರಿಗಣಿಸಬೇಕು. ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಇದಾಗಿರಬಹುದು. ನಮ್ಗೆ ಗೊತ್ತಿಲ್ಲ ಇದರ ಹಿಂದೆ ಏನಾದರೂ ಆಗಿದೆಯಾ, ನೆನಪಿಲ್ಲ, ಗೊತ್ತಿಲ್ಲ. ಆಗಿರಲಿಲ್ಲ, ಆಗಿಲ್ಲ, ಮುಂದೆಯೂ ಆಗೋದು ಕಷ್ಟನೇ. ಹಾಗಾಗಿ ಈ ಪ್ರಜ್ವಲ್ಲು ಎಲ್ಲಿದೆಯಪ್ಪ ಅಂತ ಪ್ರತಿದಿನ ಕೇಳೋ ಥರ ಆಗಿದೆ. ಈ ಲೆಟರನ್ನು ನೋಡಿದ್ರಲ್ವಾ, ಆ ಪತ್ರವನ್ನು ನೋಡಿದ್ರಲ್ವಾ, ಇದು ನೇರವಾಗಿ ಪ್ರಜ್ವಲ್ ರೇವಣ್ಣಗೆ ನಾವು ಮನವಿ ಮಾಡ್ಕೊಳ್ತಾ ಇರೋದಲ್ಲ, ಇಡೀ ರಾಜ್ಯದ ಜನರು ಮನವಿ ಮಾಡ್ಕೊಳ್ತಾ ಇರೋದು. ಬಹಳ ಖುಷಿಯಾಗಿತ್ತು ಸರ್. ಒಂದು ಸಂದರ್ಭದಲ್ಲಿ ಯುವಕರು ಪ್ರಜಾಪ್ರಭುತ್ವಕ್ಕೆ ಬರ್ತಾ ಇಲ್ಲ, ಸರ್ಕಾರಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಯಾಕೆ ಈ ಥರ ಆಗೋದ್ರೆ ಪ್ರಜಾಪ್ರಭುತ್ವ ಏನಾಗ್ಬೋದು, ನಮ್ಮ ವ್ಯವಸ್ಥೆ ಏನಾಗ್ಬೋದು ಅಂತ ಅಂದುಕೊಡ್ತಾ ಇದ್ವಿ. ಆದರೆ ಈ ಪ್ರಜ್ವಲ್ಲು ಬಂದಾಗ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಒಬ್ಬರು ಸಂಸದರಾದರು, ನಮ್ಮ ರಾಜ್ಯದ ಕಷ್ಟಗಳನ್ನು ಲೋಕಸಭೆಯಲ್ಲಿ ಎತ್ತುತ್ತಾರೆ, ಸಮಸ್ಯೆಗಳನ್ನು ಎತ್ತುತ್ತಾರೆ, ಧ್ವನಿ ಆಗ್ತಾರೆ ಅಂತ ಅಂದುಕೊಂಡಿದ್ವಿ. ಆದರೆ ಈ ಥರದ ಆರೋಪ ಕೇಳಿ ಬಂದಾಗ ನಮಗೊಮ್ಮೆ ಆಶ್ಚರ್ಯ ಆಯಿತು, ಇರಬಹುದಾ ಅದು ಸುಮ್ಮನೇನೋ ರಾಜಕೀಯ ಉದ್ದೇಶದಿಂದ ಹೇಳ್ತಾ ಇದ್ದಾರಾ ಅಂತ. ಆದರೆ ಈ ಮನುಷ್ಯ ಹೋದ ಮೇಲೆ ಬರಲೇ ಇಲ್ಲ ಅಂದಾಗ ಪಕ್ಕಾ ಆಯಿತು, ಇಲ್ಲ ದಾಲ್ ಮೇ ಕುಚ್ ಕಾಲಾ ಹೇ ಅಂತ. ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೀವಿ, ಕುಟುಂಬಸ್ಥರು ಕರೀತಾ ಇದ್ದಾರೆ, ಆದರೂ ಬರೋದಕ್ಕೆ ಏನು ಕಷ್ಟ ಆಯ್ತನಿಗೆ ಅಂತ. ಸರ್ ಧ್ವನಿ ಕೇಳಿಸ್ತಾ ಇಲ್ಲ ಸರ್, ಮ್ಯೂಟ್ ಇದೆ ಅನ್ಸುತ್ತೆ. ಎಸ್ ಸರ್. ಏನ್ ಮಾಡ್ತೀರಿ, ಆ ಮನುಷ್ಯ ಕಳೆದ 30 ದಿನದಿಂದ ಮ್ಯೂಟ್ ಆಗ್ಬಿಟ್ಟಿದಾನಲ್ರಿ. ಹಾಗಾಗಿ ಬಹುಶಃ ಬೇರೆದು ಕೂಡ ಒಂದೊಂದ್ಸಲ ಮ್ಯೂಟ್ ಆಗ್ಬಿಡ್ತದೆ ಅನ್ಸ್ತದ ನನಗೆ. ಇಲ್ಲಿ ಈಗ ಏನಾಗ್ತಾ ಇದೆ ಅಂತಂದ್ರೆ, ವಾಸುದೇವ್, ನೀವು ಒಂದು ಪ್ರಶ್ನೆ ಕೇಳ್ತಾ ಇದ್ರಿ ಮತ್ತು ಈ ಇಡೀ ಕ್ಯಾಂಪೇನ್ ನ ಉದ್ದೇಶ ಕೇಳ್ತಾ ಇದ್ರಿ. ನನಗೆ ಸ್ಪಷ್ಟ ಗೊತ್ತು, ನಮ್ಮ ರಾಜ್ಯದ ಮೂಲೆಗಳಲ್ಲಿ ಇವತ್ತು ನಮ್ಮ ಪ್ರತಿನಿಧಿಗಳಿದ್ದಾರೆ. ಅವರೆಲ್ಲರೂ ಕೂಡ ಜನರನ್ನ ಮಾತನಾಡಿಸ್ತಾರೆ, ಜನರ ಭಾವನೆಗಳನ್ನ ಕಲೆ ಹಾಕುವಂತ ಪ್ರಾಮಾಣಿಕ ನಿರರ್ಗಳ ಪ್ರಯತ್ನವನ್ನ ಮಾಡ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತಿನಲ್ಲಿ. ಅದಾದ ನಂತರದಲ್ಲಿ ನೀವು ಕೂಡ ಅಷ್ಟೇ ಪಬ್ಲಿಕ್ ಕಾಲ್ಸ್ ನ ಸ್ವೀಕರಿಸ್ತೀರಿ, ಅಂದ್ರೆ ಜನರ ಮನದಾಳದ ಮಾತುಗಳನ್ನ ಕೇಳಿಸ್ಕೊಳ್ಳುವಂತಹ ಪ್ರಯತ್ನನ ತಾವು ಕೂಡ ಮಾಡ್ತೀರಿ ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಈಗಾಗ್ಲೇ ನಮ್ಮ ಈ ಕ್ಯಾಂಪೇನ್ ನ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ, ನಾನು ಕ್ಯಾಂಪೇನ್ ಅನ್ನೋದಿಲ್ಲ, ನಾನು ಹೇಳ್ತೀನಿ ಇದು ಹೋರಾಟ. ಇದು ಬಿಗ್ ಮ್ಯೂಟಿನಿ ಆಫ್ ವಾಟ್? ಹೋರಾಟ ಯಾವುದ್ರ ಬಗ್ಗೆ? ಹೋರಾಟ ಅಸತ್ಯಗಳನ್ನ ನುಡಿದು, ಕೆಟ್ಟ ಕೆಲಸಗಳನ್ನ ಮಾಡಿ, ಹೊಲಸು ಕೆಲಸಗಳನ್ನ ಮಾಡಿ ಓಡ್ ಹೋದಂಥ ಮನುಷ್ಯನ ವಿರುದ್ಧದ ಹೋರಾಟ. ಯಾಕೆ ಅಂತ ನೀವು ಪ್ರಶ್ನೆ ಕೇಳಿ ವಾಸು. ನೋಡಿ, ಈ ದೊಡ್ಡ ಸಿಕ್ಕಾಪಟ್ಟೆ ದುಡ್ಡಿರೋ, ಏನು ಬಿಸ್ನೆಸ್ ಕ್ಲಾಸು, ಆ ಕ್ಲಾಸು, ಈ ಕ್ಲಾಸು, ಫಸ್ಟ್ ಕ್ಲಾಸು, ಮತ್ತೊಂದು ಕ್ಲಾಸು, ಬೇರೆ ಕ್ಲಾಸು, ಎಲ್ಲಾ ಕ್ಲಾಸ್ಗಳಲ್ಲೂ ಕೂಡ ಪ್ರಯಾಣ ಪಟ್ ಅಂತ ಒಂದು ಕ್ಷಣದಲ್ಲಿ ಮಾಡಬಹುದಾದಂತ ಯೋಗ್ಯತೆ ಮತ್ತು ಅರ್ಹತೆ ಇರೋರು ಮಾಡುವ ಮೊಟ್ಟ ಮೊದಲ ಕೆಲಸ, ಅವ್ರ ಮೇಲೆ ಏನಾದ್ರೂ ಕೇಸ್ ಬಂತು ಅಂತಂದ್ರೆ ಓಡೋಗ್ಬಿಡೋದು. ಇವರು ಓಡೋಗುವಂತದ್ ಯಾರು ಹೇಳ್ಕೊಡ್ತಾರೆ ಅಂತ ನನಗೆ ಈ ಕ್ಷಣಕ್ಕೂ ಕೂಡ ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಆಮೇಲೆ ವಾಸು, ಇನ್ನೊಂದ್ ಮಾತು ಹೇಳ್ಬಿಡ್ತೀನಿ ನಾನು, ಇದೇ ಜಾಗದಲ್ಲಿ ಸಾಮಾನ್ಯ ಮನುಷ್ಯ ಇದ್ದಿದ್ರೆ, ಅತ್ಯಂತ ಸಾಮಾನ್ಯ ಮನುಷ್ಯ ಇದ್ದಿದ್ರೆ, ಆ ಮನುಷ್ಯನನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಏರೋಪ್ಲೇನ್ ಹತ್ತಿಸ್ತಾ ಇದ್ರು. ಆದ್ರೆ ಪ್ರಜ್ವಲ್ ರೇವಣ್ಣನು ಏರೋಪ್ಲೇನ್ ಹತ್ತಿದಾನೆ, ಆದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲ ರೀ ವಾಸು, ಏರ್ಪೋರ್ಟ್ ನಲ್ಲಿ. ಇದೇ ವ್ಯತ್ಯಾಸ, ಇದೇ ದುರಂತ ಅನಿಸ್ತಾ ಇಲ್ವಾ ನಿಮಗೆ? ಮತ್ತು ಇವ್ರಿಗೆ ಯಾರು ಓಡೋಗು ಅಂತ ಹೇಳ್ಕೊಡ್ತಾರೆ? ಓಡಾಗ್ಬಿಟ್ರೆ ಈ ಮನುಷ್ಯ ಮಾಡಿರುವ ಕೆಟ್ಟ ಕೆಲಸಗಳು ಅಂತ ಹೇಳಲಾಗ್ತಾ ಇರುವ ವಿಷಯಗಳ ಗುರುತರತೆ ಅಂತ ನಾವೇನ್ ಕರಿತೀವಿ, ಇಂಟೆನ್ಸಿಟಿ ಅಂತ ನಾವೇನ್ ಕರಿತೀವಿ, ಅದು ಕಡಿಮೆ ಆಗ್ಬಿಡುತ್ತಾ? ಓಹೋ, ಓಡೋಗ್ಬಿಟ್ರು ಅನ್ನೋ ಕಾರಣಕ್ಕೆ ಆಲ್ಮೋಸ್ಟ್ 30 ಡೇಸ್ ಅಲ್ರಿ, 30 ದಿನ ಅಲ್ರಿ, ಏನ್ ತಿಂಗಳ ಕಾರ್ಯ ಮಾಡ್ಬೇಕಾ ನಾವು, ಅಥವಾ ಮಂತ್ಲಿ ಆನಿವರ್ಸರಿ ಮಾಡ್ಬೇಕು ಅಂತ ಇವ್ರೇನಾದ್ರು ವೇಟ್ ಮಾಡ್ತಾ ಇದ್ದಾರಾ ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು? ನಾನು ಓಡಾಗ್ಬಿಟ್ಟು ನಾನು ಎಸ್ಕೇಪ್ ಆಗ್ಬಿಡ್ಬೋದು, ನಾನು ಬೇರೆ ದೇಶದಲ್ಲಿ ಇದ್ಬಿಟ್ರೆ ನಾನು ಬಹಳ ಆರಾಮಾಗಿ ಸಕಾಲದಲ್ಲಿ ಎಲ್ಲವೂ ನನಗೆ ಸಿಗ್ತಾ ಹೋಗುತ್ತೆ, ನನಗೆ ಊಟ ತಿಂಡಿ ವ್ಯವಸ್ಥೆ, ಸೊಬಗು ಬಿನ್ನಾಣ ಬೆರಗು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ, ನಾನು ಮಜಾ ಮಾಡ್ಕೊಂಡಿದ್ಬಿಡ್ಬೋದು, ನಾನು ನೆಲದ ಕಾನೂನಿಗೆ ಗೌರವ ಕೊಡಬೇಕಾಗಿಲ್ಲ, ನಾನು ಭಾರತದ ಮಣ್ಣಿಗೆ ಗೌರವ ಕೊಡಬೇಕಾಗಿಲ್ಲ ಅಂತ ಓಡೋಗ್ಬಿಡ್ತಾರೆ ಅವರೆಲ್ಲರೂ ಕೂಡ. ಯಾಕೆ ಓಡೋಗ್ತಾರ್ರಿ? ಯಾಕೆ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಓಡೋಗ್ಬೇಕಾಗಿತ್ತು? ಇದು ನೇರವಾದಂತ ಪ್ರಶ್ನೆ. ಅಥವಾ
ಈಗಾಗಲೇ ಪತ್ರದಲ್ಲಿ ಕೇಳಿದ ಹಾಗೆ ಇವ್ರಿಗೇನಾದ್ರೂ ಪೊಲೀಸರು ಟಾರ್ಚರ್ ಕೊಟ್ಬಿಡ್ತಾರೆ ಅಂತ ಭಯಾನ, ಅಥವಾ ಪೊಲೀಸರು ಬೇಡಿಗೀಡಿ ಹಾಕ್ಬಿಡ್ತಾರೆ ಅಂತ ಭಯಾನ, ಅಥವಾ ಜನ ಎಲ್ಲ ಮಾತನಾಡಿಕೊಂಡು ಬಿಡ್ತಾರೆ ನನ್ನ ವಿರುದ್ಧ, ನಾನು ಜನರ ಬಾಯಿಗೆ ಆಹಾರವಾಗ್ಬಿಡ್ತೀನಿ ಅಂತ ಭಯಾನ? ಅಲ್ರಿ, 30 ದಿನ ಓಡೋಗಿದ್ದಕ್ಕೆ ಈ ಮನುಷ್ಯ ಕಳೆದ 30 ದಿನದಿಂದ ಇಡೀ ಭಾರತದ ಜನರ ಬಾಯಿಗೆ ಆಹಾರವಾಗಿದ್ದಾರೆ. ಈ ಮನುಷ್ಯ ಬಂದು ಶರಣಾಗಿದ್ದಿದ್ರೆ ಇಷ್ಟೊಂದು ಆಹಾರವಾಗ್ತಾನೆ ಇರ್ಲಿಲ್ಲ. ಹೌದಾ ಅಲ್ವಾ? ನಾನು ಹೇಳ್ತಾ ಇರೋದು ಕರೆಕ್ಟಾ ಅಲ್ವಾ ಬಾಸು? ನೀವ್ ಹೇಳಿ. ಹೌದು ಅಲ್ವಾ? ಈ ಮನುಷ್ಯ ಬಂದ್ಬಿಟ್ಟು ಅವತ್ತಿನ ದಿನವೇ ಅಥವಾ ಮರುದಿನವೇ ಬಂದು ಎಸ್ ನನ್ನ ಮೇಲೆ ಈ ತರದ್ದೇನೋ ಆಗಿದೆ, FIR ಗಳಾಗಿದೆ, ನಾನು ಶರಣಾಗಬೇಕು ಅಂತ ಘನ ನ್ಯಾಯಾಲಯದ ಮುಂದೆ ಬಂದು ಶರಣಾಗಿದ್ದಿದ್ರೆ ಇವ್ರಿಗೇನಾದ್ರೂ ಭಯ, ಪೊಲೀಸರು ಹಾಗೆ ಮಾಡ್ಬಿಡ್ತಾರೆ ಹೀಗ್ ಮಾಡ್ಬಿಡ್ತಾರೆ ಅಂತ ಏನಾದ್ರೂ ನೋವು, ಅಸಹಾಯಕತೆ, ಚಿಂತೆ ಬೇರೆ ಏನಾದ್ರೂ ಇದ್ದಿದ್ರೆ ಕೋರ್ಟ್ ಮುಂದೆ ಶರಣಾಗ್ಬೋದಾಗಿತ್ತಲ್ರಿ. ಏನ್ 30 ಡೇಸ್ ಓಡೋಗಿದ್ರಿಂದ ಇವ್ರಿಗೇನ್ ಬೇಲ್ ಬೇಗ ಸಿಕ್ಬಿಡುತ್ತೆ ಅಂತನಾ? ಅಥವಾ 30 ಡೇಸ್ ಓಡೋಗಿದ್ರಿಂದ ಇವರಿಗೆ ಎಲ್ಲ ಜನ ಕೂಡ 30 ದಿನದಲ್ಲಿ ಮರ್ತು ಹೋಗ್ಬಿಡ್ತಾರೆ ಅಂತನ? ತಲೆಯಲ್ಲಿ ಏನ್ ಇಟ್ಕೊಂಡು ಓಡೋಗ್ತಾರ್ರಿ ಇವ್ರೆಲ್ರೂ? ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಯಾರು ಕೊಡ್ತಾರೆ ಇವತ್ತು ವಾಸು? ಹಾಗಾಗಿಯೇ ನಾವು ಕೇಳ್ತಾ ಇರೋದು. ಆಮೇಲೆ ಇನ್ನೊಂದು, SIT ಅವರು ಕೇರಳದಲ್ಲಿ ಹೋಗಿ ವೇಟ್ ಮಾಡ್ತಾರೆ. SIT ಅವರು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಹೋಗಿ ವೇಟ್ ಮಾಡ್ತಾರೆ ಪಾಪ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ವೇಟ್ ಮಾಡ್ತಾರೆ ಪಾಪ. ಆಮೇಲೆ ನಾವೇ ಈ ಮನುಷ್ಯ 15ನೇ ತಾರೀಕು ಬರ್ತಾನೆ ಅನ್ಬಿಟ್ಟು ಜರ್ಮನಿಯಿಂದಾನೇ ಒಂದು ಫಾಲೋ ಅಪ್ ಮಾಡಿಸಿ ಅಲ್ಲಿಂದಾನೇ ಲೈವ್ ಫುಟೇಜ್ ಗಳನ್ನ ತೆಗೆಸಿ ಈ ಮನುಷ್ಯ ಬೋರ್ಡ್ ಆಗಿಲ್ಲ LH764 ಲುಫ್ತಾನ್ಸಾ ಫ್ಲೈಟ್ ನ ಅಂತ ನಾವು 3 ಗಂಟೆ 38 ನಿಮಿಷ ಮಧ್ಯಾಹ್ನಕ್ಕೆ ಬ್ರೇಕ್ ಮಾಡ್ತೀವಿ. ನನಗೊಂದೊಂದ್ಸಲ ಅಸಹ್ಯ ಅನ್ಸುತ್ತೆ, ನನ್ಗೊಂದ್ಸಲ ಬೇಜಾರ್ ಅನ್ಸುತ್ತೆ ನನ್ನ ಬಗ್ಗೆ, ನನ್ಗೊಂದೊಂದ್ಸಲ ನಾವಿದೆಲ್ಲ ಮಾಡ್ಬೇಕ ಅನ್ಸುತ್ತೆ. ಏನ್ರಿ, ನಾವು ಒಲಿಂಪಿಕ್ ನಲ್ಲಿ 28 ಚಿನ್ನದ ಮೆಡಲ್ ಗಳನ್ನ ಗೆದ್ದುಬಿಟ್ಟು ಭಾರತದ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಹಾರಿಸಿದ ಮನುಷ್ಯನಿಗೋಸ್ಕರ ವೇಟ್ ಮಾಡ್ಕೊಂಡು ಕಾಯ್ಕೋಬೇಕನ್ರಿ? SIT ಅವರು ಸಿವಿಲ್ ಡ್ರೆಸ್ ಅಲ್ಲಿ ಈ ಕ್ಷಣಕ್ಕೂ ಕೂಡ ಬೆಂಗಳೂರಿನ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಮತ್ತು ನಮ್ಮ ಮೀಡಿಯಾ ಹೌಸಸ್ ಕಳೆದ 30 ದಿನಗಳಿಂದ ಇಡೀ ದಿನ ಪ್ರತಿ ಕ್ಷಣ ಏರ್ಪೋರ್ಟ್ ನಲ್ಲಿ ಈ ಮನುಷ್ಯ ಅವಾಗ ಬರ್ಬೋದು, ಇವಾಗ ಬರ್ಬೋದು, ಆ ಕ್ಷಣಕ್ಕೆ ಬರ್ಬೋದು, ಈ ಕ್ಷಣಕ್ಕೆ ಬರ್ಬೋದು ಅಂತ ಕಾಯ್ತಾ ಇದ್ದಾರೆ. ಏನಂತ ಸಾಧನೆ ಮಾಡಿ ಓಡ್ ಹೋದಂತ ಮನುಷ್ಯನ? ಅಥವಾ ಎಸ್ ವಿ ಹ್ಯಾವ್ ಟು ವೆಲ್ಕಮ್ ಹಿಮ್ ವಿತ್ ಗಾರ್ಲ್ಯಾಂಡ್, ಈ ಮನುಷ್ಯನಿಗೆ ನಾವು ಆಪಲ್ ಹಾರ ಹಾಕಬೇಕು, ಹಲಸಿನ ಹಣ್ಣಿನ ಹಾರ ಹಾಕಬೇಕು, ಮಾವಿನ ಹಣ್ಣಿನ ಹಾರ ಹಾಕಬೇಕು ಅಂತ ವೇಟ್ ಮಾಡಿಸಿಕೊಳ್ಳುವಷ್ಟು ಯೋಗ್ಯತೆ ಇರುವ ಮನುಷ್ಯನ? ಹೇಳಿ ನೀವು. ಆತ್ಮಸಾಕ್ಷಿ ಮತ್ತು ನಮ್ಮ ಸಾಕ್ಷಿ ಪ್ರಜ್ಞೆ ಇವತ್ತು ಎಲ್ಲಿ ಹೋಗಿ ನಿಂತ್ಕೊಂಡಿದೆ? ಸೋಷಿಯಲ್ ಫ್ಯಾಬ್ರಿಕ್ ಇವತ್ತು ಎಲ್ಲಿ ಹೋಗಿ ನಿಂತ್ಕೊಂಡಿದೆ ವಾಸುದೇವ್? ನೀವು ಹೇಳಿ ನನಗೆ. ಹಾಗಾಗಿನೇ ನಾವಿವತ್ತು ಈ ಕ್ಯಾಂಪೇನ್ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಹೋರಾಟವನ್ನು ನಾವಿವತ್ತು ಮಾಡ್ತಾ ಇರೋದು. ವೈ ಶುಡ್ ವಿ ವೇಟ್ ಫಾರ್ ಎ ಕ್ರಿಮಿನಲ್? ವೈ ಶುಡ್ ವಿ ವೇಟ್? ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಲ್ವಾ? ಯಾರು ಕೂಡ ಉತ್ತರ ಕೊಡ್ತಾ ಇಲ್ಲ ಅಲ್ವಾ? ಆಮೇಲೆ ನಮಗೂ ಮತ್ತು ಜರ್ಮನಿಗೂ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಕ್ಸ್ಟ್ರಾಡಿಷನ್ ಟ್ರೀಟಿ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ, ಅಥವಾ ನಮಗೂ ಮತ್ತು ಜರ್ಮನಿಗೂ ಕೂಡ ಹಸ್ತಾಂತರದ ಪ್ರಕ್ರಿಯೆ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ. ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತ ಎಲ್ಲಾ ರೀತಿಯ ಚಾಕಚಕ್ಯತೆ, ಎಲ್ಲಾ ರೀತಿಯ ಅಧಿಕಾರ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೆ ಇದೆ ಅಂತ ಅನ್ಕೊಳ್ಳಿ. ಈ ಕ್ಷಣದವರೆಗೂ ಕೂಡ ಕೆಲಸ ಆಗಿಲ್ಲ. 1 ತಿಂಗಳಾಗೋಯ್ತಲ್ರಿ. ಕ್ಯಾನ್ ಯು ಬಿಲೀವ್ ಎ ಪರ್ಸನ್ ಹೂ ಇಸ್ ಹ್ಯಾವಿಂಗ್ 376 ಕ್ಲಾಸ್ 2 ಕ್ಲಾಸ್ ಕೆ, 376 ಕ್ಲಾಸ್ 2 ಕ್ಲಾಸ್ ಎನ್, 506, 509, 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಕ್ರಿಮಿನಲ್ ಇಂಟಿಮಿಡೇಷನ್, ಇಂಥದೆಲ್ಲ ಪ್ರಕರಣಗಳಿರುವಂತ ಮನುಷ್ಯ 30 ದಿನಗಳ ಕಾಲ ಓಡೋಗಿ ಈ ಮನುಷ್ಯ ಬರ್ತಾನೆ. ಅದ್ಯಾವುದೋ ಸಿನಿಮಾ ಇದೆಯಲ್ರಿ, ಬಂದಿಲ್ಲ ಅಂತ ಒಂದು ಸಿನಿಮಾ ಇದೆಯಲ್ರಿ. ಡು ಯು ಥಿಂಕ್ ವಾಸುದೇವ್ ವಿ ಆರ್ ಆಲ್ ಜೋಕ್ಸ್? ನಾವೆಲ್ಲ ತಮಾಷೆ ಮಾಡ್ಕೊಂಡಿದೀವೇನ್ರಿ? ನಮಗ್ ಜೋಕ್ ಅನ್ಸ್ತಾ ಇದೆಯಾ ಇದೆಲ್ಲನೂ? ಈ ಪ್ರಶ್ನೆಯೊಂದಿಗೆ ನಾವು ಇವತ್ತಿನ ಈ ಹೋರಾಟವನ್ನ ಶುರು ಮಾಡ್ತಾ ಇರೋದು. ಈ ಪ್ರಶ್ನೆಗೆ ಉತ್ತರ ಸಿಗುವ ತನಕ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ. ಇನ್ ಸಾಕ್ರಿ, ಬರ್ತಾರೆ ಬರಲ್ಲ. ಯಾಕ್ರಿ ಬೇಕು? ಯಾಕೆ ಬೇಕು? ಫಾರ್ ಕ್ರಿಮಿನಲ್ ಯಾಕೆ ಬೇಕು? ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಕ್ವಶನ್ ಆಫ್ ದಿ ಡೇ ವಾಸುದೇವ್. ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವ ತನಕವೂ ಕೂಡ ನಾನು ಹೇಳ್ತೀನಿ ಕೇಳಿ, ನಮ್ಮ ಸಾಕ್ಷಿ ಪ್ರಜ್ಞೆಯನ್ನ ಮತ್ತು ನಮ್ಮ ಆತ್ಮಸಾಕ್ಷಿ ಅಂತ ಏನಿದೆ ಇದನ್ನ ನಾವು ಪ್ರಶ್ನೆ ಮಾಡಲೇಬೇಕು ಮತ್ತು ಮಾಡ್ತಾನೆ ಇರಬೇಕು. ಇದ್ರ ಬಗ್ಗೆ ಯಾವ ಅನುಮಾನಗಳು ಕೂಡ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಲಾಸ್ಟ್, ಈ ಮನುಷ್ಯ ಓಡೋಗಿರೋದ್ರಿಂದ ಈ ಪ್ರಕರಣದ ಇಂಟೆನ್ಸಿಟಿ ಅಂತೂ ಕಡಿಮೆ ಆಗಲ್ಲ, ಗೊತ್ತಾಯ್ತಾ? ಇನ್ನು ಜಾಸ್ತಿನೇ ಆಗುತ್ತೆ.
ಈ ಮನುಷ್ಯ ಬಂದು ಶರಣಾಗಿದ್ದಿದ್ರೆ ಬಹುಶಃ ಅದು ಬೇಲಬಲ್ಲೋ ನಾನ್ ಬೇಲಬಲ್ಲೋ ಮತ್ತೊಂದು ಕೇಸೋ ಬೇರೆ ಪ್ರಕರಣನೋ ಇಷ್ಟೊತ್ತಿಗಾಗ್ಲೇ ಬೇರೆ ಏನೋ ಆಗಿದ್ದಿರಬಹುದಾಗಿತ್ತು. ನಾಳೆ ಜೂನ್ 4ನೇ ತಾರೀಕಿಗೆ ಮನುಷ್ಯ MP ಆಗಿ ಗೆದ್ಬಿಟ್ಟಾಗ ಏನ್ ಮಾಡ್ಬೇಕ್ರಿ ನಾವು ವಾಸುದೇವ್? ಈ ಪ್ರಶ್ನೆ ನಮ್ಮನ್ನ ಕಾಡಲ್ವಾ? 4ನೇ ತಾರೀಕು ಬರ್ತಾರ ಇವ್ರು? ವೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ, ಅಥವಾ ನಾನು ನೀವು ಒಂದ್ ಕವಡೆ ತಂದ್ಬಿಡ್ತೀನಿ, ಒಂದ್ 8 ಕವಡೆ ತಂದ್ಬಿಡ್ತೀನಿ, ನಾನು ಕವಡೆ ಹಾಕ್ಬಿಡೋಣ, ಹಂಗೆ ಕವಡೆ ಹಾಕ್ಬಿಟ್ಟು ಕವಡೆ ಶಾಸ್ತ್ರ ನೋಡ್ಕೊಂಡ್ಬಿಟ್ಟು ಕೇಳ್ತಾ ಕೂತ್ಕೊಂಡ್ಬಿಡೋಣನ್ರಿ. ಬರ್ತಾರೆ 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 ಅಂತ ಕೇಳೋಣನ್ರಿ. ಹೆಂಗ್ರಿ ಮಾಡೋದ್ ನಾವ್ ಇದನ್ನ? ಈ ಪ್ರಶ್ನೆಯನ್ನ ವಾಸು ನೀವು ಇವತ್ತು ಇಡೀ ರಾಜ್ಯದ ಜನಕ್ಕೆ ಕೇಳಿ, ಸಾಕ್ಷಿ ಪ್ರಜ್ಞೆ ಬಡಿದೆಬ್ಬಿಸುವಂತೆ ಕೇಳಿ ವಾಸುದೇವ್. ಗೋ ಅಹೆಡ್. ಎಸ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.